ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಇನ್ನೊಂದು ರೀತಿಯಾದಂತಹ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ದೋಸೆ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟನ್ನು ಕೊಡುವಂಥ ಇವತ್ತಿನ ದಿವಸ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಇರುವಂಥ ಹಸಿ ಈರುಳ್ಳಿ ಪೇಪರ್ ದೋಸೆ. ನೋಡ್ತಾ ಇದ್ರಲ್ಲೇ ಯಾವ ಥರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಕ್ರಿಸ್ಪಿ ಆದಂತಹ ಪೇಪರ್ ದೋಸೆ ರೆಸಿಪಿ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ತಡ ಮಾಡಿದೆ ಇವತ್ತಿನ ಹಸಿ ಈರುಳ್ಳಿ ಪೇಪರ್ ದೋಸೆ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಒಂದು ಮಿಕ್ಸರ್ ಜಾರ್ನ ತಗೊಂಡು ಒಂದು ಬಟ್ಲು ಅಳತೆಯಲ್ಲಿ 1/4 ಬಟ್ಲಾಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಬಾಂಬೆ ರವೆ ಸೇರಿಸಿದ್ದೀನಿ. ಹಾಗೆಯೇ 1-2 ಚಮಚ ಆಗುವಷ್ಟು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು. ಹಾಗೆಯೇ 1-2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲವನ್ನು ಕೂಡ ಪೂರ್ತಿ ನೈಸಾಗಿ ಸ್ವಲ್ಪ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಏನು ಪೌಡ್ರ್ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ನಾನು ಸ್ವಲ್ಪ ಪೌಡ್ರ್ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ತಾ ಆದಷ್ಟು ಒಂದು ಸ್ವಲ್ಪ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ತರಿಯಾಗಿದ್ರೂ ಕೂಡ ಪರವಾಗಿಲ್ಲ. ಇವಾಗ ಇದಕ್ಕೆ ಮುಂಚೆನೇ ಪೌಡ್ರ್ ಮಾಡಿಟ್ಟಂಥ ರವೆ ಮಿಶ್ರಣನ ಸೇರಿಸಿ ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ತೀರಾ ಹುಳಿ ಮೊಸರಾಗಿದ್ದರೆ 1/4 ಬಟ್ಲಾಗುವಷ್ಟು ಸೇರಿಸಿದ್ರೆ ಸಾಕು. ಹಾಗೆಯೇ ಸ್ವಲ್ಪ ನೀರು ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸಿ ಫಸ್ಟಿಗೆ ಈ ರೀತಿ ಚಮಚದಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಇದನ್ನು ಪೂರ್ತಿ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ಹಾಗೆಯೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ಹಿಟ್ಟಿನಲ್ಲಿ ಸೇರಿಸಿ ಚೆನ್ನಾಗಿ ಇದನ್ನು 1-2 ನಿಮಿಷಗಳ ಕಾಲ ಇದೇ ಥರ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬೀಟ್ ಮಾಡೋದ್ರಿಂದ ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ಕೂಡ ಸೂಪರಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ಆಗಿರೋ ಕಾರಣಕ್ಕೆ ಚಿಟಿಕೆಯಷ್ಟು ಅಡುಗೆ ಸೋಡಾನ ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೋಡಾ ಬೇಡ ಅಂದರೆ ಇದೇ ಹಿಟ್ಟನ್ನು ನೀವು ಒಂದು 10 ನಿಮಿಷಗಳ ಕಾಲ ನೆನೆಸಿ ನಂತರ ದೋಸೆನ ಮಾಡ್ಕೊಳ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ಇವಾಗ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈ ಕಡೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ತವಾನು ಕೂಡ ಕಾಯಕ್ಕಿಟ್ಟಿದ್ದೆ. ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ದೋಸೆ ತವಾನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ಹಾಕ್ಕೊಂಡಾದ್ಮೇಲೆ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಸ್ವಲ್ಪ ಬೆಂದಿದೆ ಎಂದಾಗ ಬಟರನ್ನು ಅಪ್ಲೈ ಮಾಡಿ ಹೀಗೆ ದೋಸೆನ ಸ್ವಲ್ಪ ನಾನಿಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಸೂಪರಾಗಿ ತೆಳುವಾದಂತಹ ಪೇಪರ್ ದೋಸೆ ತಯಾರಾಗುತ್ತೆ. ನೋಡ್ತಾ ಇದ್ರಲ್ಲ ದೋಸೆ ಯಾವ ಥರ ಎದ್ದೇಳ್ತಾ ಇದೆ ಅಂತ. ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಇರುವಂಥ ಹಸಿ ಈರುಳ್ಳಿ ಪೇಪರ್ ದೋಸೆ. ನೋಡ್ತಾ ಇದ್ರಲ್ಲೇ ಯಾವ ಥರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ದೋಸೆ ತವನ ಚೆನ್ನಾಗಿ ತಿರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡ್ತಾ ಇರೋ ಹಾಗೆ ಪರ್ಫೆಕ್ಟ್ ಆಗಿರುವಂಥ ಹೊಂಬಣ್ಣದ ದೋಸೆ ತಯಾರಾಗುತ್ತೆ. ಇಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಮಾಡಬೇಕಾದ್ರೆ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಈ ಒಂದು ಟಿಪ್ಪನ್ನು ನೀವು ಪ್ರತಿ ಬಾರಿಗೂ ದೋಸೆ ಮಾಡಬೇಕಾದ್ರೆ ಫಾಲೋ ಮಾಡಿದರೆ ದೋಸೆ ಸ್ಮೂತಾಗಿ ಕಲರಾಗಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಬಳಸಿ ದೋಸೆ ಮಾಡಿರೋದ್ರಿಂದ ಹೋಟೆಲ್ಗಳಲ್ಲಿ ಮಾಡುವಂಥ ಈರುಳ್ಳಿ ದೋಸೆ ಅಷ್ಟೇ ಟೇಸ್ಟ್ ಬರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಇಲ್ಲಿ ನೀವು ಹಸಿ ಆಲೂಗೆಡ್ಡೆನೂ ಕೂಡ ಬಳಸಿ ದೋಸೆನ ಮಾಡ್ಕೊಳ್ಬೋದು. ಹಸಿ ಆಲೂಗೆಡ್ಡೆ ಪೇಪರ್ ದೋಸೆ ರೆಸಿಪಿ, ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ರೆಸಿಪಿನೂ ಕೂಡ ಒಮ್ಮೆ ನೋಡಿ ಇನ್ನೊಂದು ದೋಸೆ ಕೂಡ ಯಾವ ಥರ ರೆಡಿ ಆಗಿದೆ ಅಂತ. ಪ್ರತಿ ದೋಸೆನೂ ಕೂಡ ಅಷ್ಟೇ ಇಷ್ಟೇ ಚೆನ್ನಾಗಿ ಬರುತ್ತೆ.
ಈ ಥರ ಪೇಪರ್ ದೋಸೆ ಬೇಡ ಅಂದರೆ ಇದೇ ಹಿಟ್ಟಿನಿಂದ ನೀವು ಸ್ವಲ್ಪ ಸಾಫ್ಟ್ ಆಗಿರುವಂಥ ದೋಸೆನೂ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ದೋಸೆನ ದಪ್ಪದಾಗಿ ಹಾಕಿ ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಂಡು ಬೇಗನೆ ತೆಕ್ಕೊಂಡ್ರೆ ಸೂಪರ್ ಆಗಿರುವಂಥ ಸಾಫ್ಟ್ ಆದಂಥ ದೋಸೆ ಕೂಡ ಮಾಡ್ಕೊಳ್ಬಹುದು. ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಆಗಿರೋದ್ರಿಂದ ಹಿಟ್ಟು ಕೂಡ ಅಷ್ಟೇ ಇನ್ಸ್ಟಂಟಾಗಿ ಮಾಡಿ ಖಾಲಿ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಹಸಿ ಈರುಳ್ಳಿನ ಬಳಸಿ ಮಾಡಿರುವಂತಹ ಪೇಪರ್ ದೋಸೆ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.